ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ಎದ್ಬಿಟ್ಟು ನನ್ನ ಮಗಳು ಪಕ್ಕದ ಮನೆ ಆಂಟಿ ಬೈದರು ಅಂತ ಹೇಳಿ ಅಳ್ತಾ ಇದ್ದಾಳೆ. ಅವಳನ್ನ ಸಮಾಧಾನ ಮಾಡಿಕೊಂಡು ನಾವು ಇವತ್ತು ಸಾನ್ವಿಗೆ ಡೆಂಟಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಿತ್ತು. ಹಾಗಾಗಿ ಬೆಳಗ್ಗೆ 11:15ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. 11:15 ಕೊಟ್ಟಿದ್ದರಿಂದ ಸ್ಕೂಲಿಂದ ಕರ್ಕೊಂಡು ಹೋಗಬೇಕಾಗಿತ್ತು. ಅವರು ಬೇರೆ ಟೈಮಿಂಗ್ಸಿಗೆ ಹೋದರೆ ಟ್ರೀಟ್ಮೆಂಟ್ ಕೊಡಲ್ಲ. ಅವ್ರು ಯಾವಾಗ ಹೇಳಿರ್ತಾರೋ ಅದೇ ಟೈಮಿಂಗ್ಸಿಗೆ ಹೋಗಬೇಕು. ಹಾಗಾಗಿ ನಾನು ಸ್ಕೂಲ್ ಹತ್ರನೇ ಹೋಗಿ ಅವಳನ್ನ ಪಿಕ್ ಮಾಡಿಕೊಂಡು ಡೆಂಟಲ್ ಹಾಸ್ಪಿಟ್ಲಿಗೆ ಹೋದ್ವು. ಅಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು 11:30ಗೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ವೆಯ್ಟ್ ಮಾಡಿದ್ದಾದಮೇಲೆ ಒಂದು 10 ನಿಮಿಷ, ಕಾಲು ಗಂಟೆ ವೆಯ್ಟ್ ಮಾಡಿದ್ಮೇಲೆ ಸಾನ್ವಿ ಕರೆದ್ರು. ಸಾನ್ವಿದು ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಕರೆದ್ಬಿಟ್ಟು ನನಗೆ ಡಾಕ್ಟರು ಏನು ಮಾಡಬೇಕು ಅಂತೇಳಿ ಅಡ್ವೈಸ್ ಮಾಡ್ತಾಯಿದ್ರು. ಅವಳು ನನಗೂ ಭಯ ಆಗುತ್ತೆ, ಬಾ ಮಮ್ಮಿ ಒಳಗೆ ಅಂತಿದ್ಲು. ಬಟ್ ಯಾರನ್ನೂ ಒಳಗಡೆ ಬಿಟ್ಕೊಂಡಿಲ್ಲ, ಒಬ್ಬಳೇ ಹೋಗಿದ್ಲು. ಒಂದಲ್ಲೂ ಭಾಳ ಉಳುಕಾಗಿದ್ದು ಕೆಳಗಡೆ ಏನು ಬೇರೆ ಇಲ್ಲ. ಉಳುಕಾಗಿದ್ದು ಕೆಳಗಡೆ ಬೇರೆ ಏನು ಇರಲಿಲ್ಲ. ಇದು ತೆಗಿತಿದ್ದಾಗ ಇದನ್ನು ಬಂದ್ಬಿಟ್ಟಿದೆ. ಅದು ಹೋಗಿದೆನಾ? ಇದಕ್ಕೂ ಪೂರ ಬೇರೆ ಇಲ್ಲ. ಇದಕ್ಕೇನು ಇದೂ ಹೋಗ್ಬಿಟ್ಟಿದೆ. ತೆಗ್ದಿದ್ದೀವಿ, ಎರಡೂ ತೆಗ್ದಿದೆ. ನಾನು ಹೇಳೋದು ಅವಳು ಆರಾಮಿದ್ದಾಳೆ. ಈಗ ಹತ್ತಿ ಇಟ್ಟಿದ್ದೀನಲ್ಲ, ಅರ್ಧ ತಾಸು ಕಚ್ಚಿ ಇಟ್ಕೋಬೇಕು. ಅರ್ಧ ತಾಸು ಕಚ್ಚಿ ಇಟ್ಟು ಅರ್ಧ ತಾಸು ಆದಮೇಲೆ ಕೈಯಿಂದ ಡಸ್ಟ್ಬಿನ್ಗೆ ಹಾಕಿ, ಕೈಯಿಂದ ಹತ್ತಿ ತೆಗೆದು ಡಸ್ಟ್ಬಿನ್ಗೆ ಹಾಕಿ ಒಂದು ಕಪ್ ಐಸ್ ಕ್ರೀಮ್ ಕೊಡಿಸಿ. ವೆನಿಲಾ ಐಸ್ ಕ್ರೀಮ್ ಬರುತ್ತಲ್ಲ, ಅದೇ ಕೊಡಿಸ್ತೀವಿ, ಬೇರೆ ಯಾರು ಕೊಡಿಸ್ಬೇಡಿ. ಆಮೇಲೆ ಕೋನು ಕ್ಯಾಂಡಿ ಐಸ್ ಕ್ರೀಮ್ ಕೊಡಿಸ್ಬೇಡಿ. ಆಯಿತಾ? ಏನೇ ಕೊಡ್ತೀರೋ, ಈಗ ಜ್ಯೂಸ್ ಏನಾದ್ರು ಕೊಡ್ತೀರಾ, ಎಳ್ನೀರು ಏನಾದ್ರು ಕೊಡ್ತೀರಾ ಅಂದರೆ ಪೈಪು ಸ್ಟ್ರಾ ಹಾಕಿ ಕುಡಿಬಾರ್ದು. ಡೈರೆಕ್ಟ್ ಗ್ಲಾಸಿಂದನೇ ಕುಡಿಬೇಕು. ಆಯಿತಾ? ಇಲ್ಲಿ ನೋವಾಯಿತು ಅಂತ ಕಾವು ಕೊಡೋದು, ಬಿಸಿ ಕೊಡೋದು, ಜಂಡು ಬಾಂಬಿಗೆ ಸಚ್ಚೋದೆಲ್ಲ ಏನು ಮಾಡಬಾರ್ದು. ನಾನು ಮಾತ್ರೆ ಬರ್ಕೊಡ್ತೀನಿ, ಮಾತ್ರೆ ತಗೋಬೇಕು. ನಾಳೆ ಸಂಜೆಯಿಂದ ಉಗುರು ಬೆಚ್ಚ ನೀರಿಗೆ ಉಪ್ಪು ಹಾಕಿ ಬಾಯಿ ಕೊಬ್ಬಳಿಸ್ತೀನಿ. ಆಯಿತಾ? ಓಕೆನಾ? ಅಲ್ಲಿ ನಾಲ್ಗೆ ಹಾಕೋದು, ಕೈ ಹಾಕೋದು ಮಾಡಬಾರ್ದು. ಕ್ಲೀನ್ ಇಟ್ಕೋಬೇಕು. ಓಕೆ? 3-4 ದಿವಸ ಗಟ್ಟಿ ಖಾರ ಬಿಸಿ ಏನು ಕೊಡಬೇಡಿ. ಇವತ್ತು ಬಾಯಿಂದ ಏನೇ ಬಂದರೂ ಉಗ್ಳಂಗಿಲ್ಲ, ನುಂಗ್ಬೇಕು. ಓಕೆ? ಹೊರಗಡೆ ಕುತ್ಕೊಳ್ಳಿ, ನಾನು ಕಾಣ್ತೀನಿ. ನೆಕ್ಸ್ಟ್ ಬಾಮು ಸ್ಟಿಕ್ಕರ್ ಅಲ್ಲೇ ಎರಡು ಹಲ್ಲು ಉಳ್ಕೊ ಆಗಿತ್ತು. ಅವರು ಒಂದಲ್ಲೂ ಇವತ್ತು ರಿಮೂವ್ ಮಾಡ್ತೀನಿ, 2 ಹಲ್ಲು ಬೇಡ ಅಂತೇಳಿ ಹೇಳಿದರು. ಆದರೆ ಬಟ್ ಅವರು ಮಾಡಬೇಕಾದ್ರೆ ಒಂದು ತೆಗೆದ್ರಂತೆ, ಪಕ್ಕದ್ದು ಕೂಡ ಅದು ಕೂಡ ರಿಮೂವ್ ಆಗಿದೆ ಹಲ್ಲು. ಒಂದು ಬಾರಿ ಅಪಾಯಿಂಟ್ಮೆಂಟ್ ತಗೊಂಡ್ರೆ ಒಂದೇ ಹಲ್ಲಿಂದು ಟ್ರೀಟ್ಮೆಂಟ್ ಮಾಡೋದು. ಬಟ್ 2 ಹಲ್ಲು ರಿಮೂವ್ ಮಾಡ್ದಂಗಾಯಿತು. ಪೇಯ್ನ್ ಏನಿಲ್ಲ ಅಂತಿದ್ಲು ಸಾನ್ವಿ. ಹಾಗಾಗಿ ಡಾಕ್ಟ್ರು ಹೇಳ್ದಂಗೆ ನಾವು ಏನಾದ್ರು ಜ್ಯೂಸು ಮತ್ತು ಎಳ್ನೀರು ಆ ಥರ ಲಿಕ್ವಿಡ್ ಐಟಮ್ ಕೊಡಬೇಕು ಅಂತ ಹೇಳಿದ್ರು. ಹಾಗಾಗಿ ಐಸ್ ಕ್ರೀಮ್ ತಗೊಂಡು ಹೋಗೋಣ ಅಂತ ಹೇಳಿ ಐಸ್ ಕ್ರೀಮ್ ತಗೊಂಡು ಮನೆ ಕಡೆ ಹೊರಟ್ವಿ. ಗಟ್ಟಿದು ಏನು ಫುಡ್ಡು 2-3 ಡೇಸು ಕೊಡಬೇಡ್ರಿ ಅಂತ ಹೇಳಿದ್ದಾರೆ. ಹಾಗಾಗಿ ರೊಟ್ಟಿ, ಚಪಾತಿ ಆ ಥರ ಏನೂ ಕೊಡೋಂಗಿಲ್ಲ. ಲಿಕ್ವಿಡ್ ಐಟಮು, ರೈಸ್ ಐಟಮು ಈ ಥರದ್ದು ಕೊಡಬೇಕು ಅಷ್ಟೇ. ಇದು ಡಾಕ್ಟ್ರು ಹೇಳಿದ್ದೆಲ್ಲ ಕೇಳಿಕೊಂಡು ಟ್ಯಾಬ್ಲೆಟ್ ತೊಗೊಂಡು ನಾವು ಮನೆ ಕಡೆ ನಾವು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬರಲ್ಲ ಅಷ್ಟರಲ್ಲಿ 2 o'clock ಆಗಿತ್ತು. ಹಾಗಾಗಿ ಇನ್ನೊಂದು ಅವರಿಗೋಸ್ಕರ ಕ್ಲಾಸಿಗೆ ಹೋಗೋದಿಲ್ಲ ಅಂತೇಳಿ ನಾವು ಚಿನ್ನಿನ ಕೂಡ ಕರ್ಕೊಂಡು ಸಲೂನಿಗೆ ಬಂದ್ವಿ. ಅವಳಿಗೆ ಸಾನ್ವಿ ಬಾಯಲ್ಲಿ ಕಾಟನ್ ಇಟ್ಟಿದ್ದರಿಂದ ಇನ್ನೊಂದು ಅವರಿಗೆ ಮೇಡ ಅಮ್ಮ ಹೋಗೋಕ್ಕಾಗಲ್ಲ, ನಾನು ರೆಸ್ಟ್ ಮಾಡ್ತೀನಿ ಅಂದ್ಲು. ಸರಿ ಬಿಡು ಅಂತೇಳಿ ಸಾನ್ವಿಗೆ ಮನೆಗೆ ಬಿಟ್ಟು ಅನ್ವಿಗೆ ಹೇರ್ ಕಟ್ ಮಾಡಿಸ್ಬೇಕಿತ್ತು. ಹಾಗಾಗಿ ಅವಳನ್ನ ಕರ್ಕೊಂಡು ಸಲೂನಿಗೆ ಬಂದೆ. ಮಾಡಿಸ್ಕೊಳಲ್ಲ ಅಂತೇಳಿ ಹಠ ಮಾಡ್ತಾಯಿದ್ಲು. ಹೆಂಗೋ ಸಮಾಧಾನ ಮಾಡಿಕೊಂಡು ಸ್ವಲ್ಪ ನಾನೇ ಕೂರಿಸ್ಕೊಂಡು ಇಟ್ಕೊಂಡು ನಿಧಾನಕ್ಕೆ ಆಂಟಿ ಪರಿಚಯ ಇದ್ದಿದ್ದರಿಂದ ಮಾತಾಡಿಸ್ಕೊಂತ ನಿಧಾನಕ್ಕೆ ಮಾಡಿದರು. ಅವಳಿಗೆ ಪ್ರತಿ ಸತಿ ಒಂದೇ ಹತ್ರ ಕರ್ಕೊಳ್ಬೇಕು, ಬೇರೆ ಕಡೆ ಕರ್ಕೊಂಡೋದ್ರೆ ಮತ್ತೆ ಬೇರೆಯವರು ಹೊಸ ಮುಖ ನೋಡಿ ಮಾಡಿಸ್ಕೊಳಲ್ಲ ಅಂತ ಇನ್ನೂ ಜಾಸ್ತಿ ಹಠ ಮಾಡ್ತಾಳೆ. ಹಾಗಾಗಿ ಅಲ್ಲೇ ಮಾಡಿಸ್ಕೊಂಡಿದ್ದಾಯಿತು. ಅವಳಿಗೆ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಹೋಗಿ ಸ್ನಾನ ಮಾಡಿಸಿ ಫ್ರೆಶ್ ಆದ್ವಿ. ಇದು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು. ಮತ್ತೆ ಸಿಗುವ ಮುಂದಿನ ವ್ಲಾಗಲ್ಲಿ.